ನಮಸ್ಕಾರ ಸ್ನೇಹಿತರೆ, ದೇಶದ ಅತಿದೊಡ್ಡ ಐಟಿ ಕಂಪನಿ ಟಿಸಿಎಸ್ನಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಹಿಳೆಯರಿಗೆ ನಿರಂತರ ಲೈಂಗಿಕ ಕಿರುಕುಳ, ಬಲವಂತವಾಗಿ ಮತಾಂತರಕ್ಕೆ ಪ್ರಯತ್ನ, ನಮಾಜ್ ಮಾಡುವಂತೆ ಒತ್ತಾಯ, ಹೀಗೆ ಸಾಲು ಸಾಲು ಗಂಭೀರ ಆರೋಪ ಕೇಳಿಬಂದಿವೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರೋ ಟಿಸಿಎಸ್ ಬಿಪಿಒ ಕ್ಯಾಂಪಸ್ನ ಬರೋಬ್ಬರಿ 8 ಮಹಿಳಾ ಉದ್ಯೋಗಿಗಳು ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಎಸ್ಐಟಿ ರಚನೆಯಾಗಿದೆ. ಹಾಗಿದ್ರೆ ಟಿಸಿಎಸ್ ಸಾಫ್ಟ್ವೇರ್ ದೈತ್ಯ ಕಂಪನಿಯ ಆಫೀಸ್ನ ಒಳಗಡೆ ನಿಜಕ್ಕೂ ಆಗಿದೆಯೇನೋ? ಆ 8 ಮಹಿಳಾ ಉದ್ಯೋಗಿಗಳಿಗೆ ಆದ ಅನ್ಯಾಯ ಅಂತ ಹೇಳ್ತಿದಾರಲ್ಲ, ಏನದು ಆರೋಪ? ಈ ಘಟನೆ ಬಗ್ಗೆ ಟಿಸಿಎಸ್ ಕಂಪನಿ ಖುದ್ದು ತಾನೇನು ಹೇಳ್ತಾ ಇದೆ? ಮಹಾರಾಷ್ಟ್ರ ಸರ್ಕಾರ ಏನು ಹೇಳ್ತಾ ಇದೆ? ಬನ್ನಿ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರೋ ಈ ಪ್ರಕರಣದ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 4 ವರ್ಷದ ನರಕ, 9 ಸಂತ್ರಸ್ತರು. ನಾಸಿಕ್ ಕ್ಯಾಂಪಸ್ನ ಇನ್ಸೈಡ್ ಸ್ಟೋರಿ. ಸ್ನೇಹಿತರೆ, ಸ್ಥಳ ಮಹಾರಾಷ್ಟ್ರದ ನಾಸಿಕ್. ಇಲ್ಲಿನ ಇಂದಿರಾನಗರ್ ಅಂದ್ರೆ ವಡಾಲಾ ಶಿವರ ಏರಿಯಾದಲ್ಲಿರೋ ಅಶೋಕ ಬಿಸಿನೆಸ್ ಎನ್ಕ್ಲೇವ್ನಲ್ಲಿ ಟಿಸಿಎಸ್ ಕಂಪನಿಯ ಒಂದು ಬಿಪಿಒ ಘಟಕ ಇದೆ. ಕಾಲ್ ಸೆಂಟರ್, ಸರ್ವಿಸ್ ಔಟ್ಸೋರ್ಸಿಂಗ್ ಅಂತ ಅನ್ಕೊಳ್ಳಿ. ಇದರಲ್ಲಿ ಕೆಲಸ ಮಾಡ್ತಿದ್ದವರಲ್ಲಿ ಬಹುತೇಕರು ಗ್ರಾಮೀಣ ಭಾಗದಿಂದ ಬಂದಂತಹ ಯುವತಿಯರಿದ್ರು. ತಮ್ಮ ಕುಟುಂಬಕ್ಕೆ ಆಧಾರ ಆಗಬೇಕು, ಒಳ್ಳೆ ಕರಿಯರ್ ಕಟ್ಕೋಬೇಕು ಅಂತ ಕನಸು ಹೊತ್ತು ಬಂದವರು. ಆದರೆ 2022ರ ಜುಲೈ ತಿಂಗಳಿನಿಂದ 2026ರ ಏಪ್ರಿಲ್ ವರೆಗೆ, ಅಂದ್ರೆ ಬರೋಬ್ಬರಿ 4 ವರ್ಷಗಳ ಕಾಲ ಇಲ್ಲಿನ ಕೆಲ ಟೀಮ್ ಲೀಡರ್ಗಳು ಒಂದು ಕರಾಳ ಜಾಲವನ್ನ ಸೃಷ್ಟಿ ಮಾಡಿದ್ರು. ಇದು ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ? 2026ರ ಮಾರ್ಚ್ ತಿಂಗಳು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಿಂದೂ ಯುವತಿಯೊಬ್ಬಳ ವರ್ತನೆಯಲ್ಲಿ ಒಂದಷ್ಟು ದಿಢೀರ್ ಬದಲಾವಣೆಗಳು ಕಾಣಿಸಿದ್ವು. ಪೋಷಕರಿಗೆ ಗಾಬರಿ ಆಯಿತು, ಅನುಮಾನ ಶುರುವಾಯಿತು. ಮಗಳನ್ನ ಕೂರಿಸಿಕೊಂಡು ವಿಚಾರಿಸಿದ್ರು. ಆಗ ಕ್ಯಾಂಪಸ್ನಲ್ಲಿ ನಡೀತಿರೋದನ್ನ ಆಕೆ ಹೇಳ್ಕೊಂಡ್ರು. ಆಗ ನಾಸಿಕ್ ಟಿಸಿಎಸ್ ಕ್ಯಾಂಪಸ್ನಲ್ಲಿದ್ದ ಕೆಲವರ ಕರಾಳ ಮುಖ ಬಯಲಾಯಿತು. ಕೂಡಲೇ ಇದೇ ಮಾರ್ಚ್ 26ನೇ ತಾರೀಕು ದೇವಲಾಲಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ನಲ್ಲಿ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು. ಪ್ರಕರಣದ ಮೊದಲ ಕೇಸ್ ದಾಖಲಾಯಿತು. ಅಲ್ಲಿಂದ ಈ ಭಯಾನಕ ಜಾಲದ ಒಂದೊಂದೇ ಮುಖವಾಡ ಕಳಚೋಕೆ ಶುರುವಾಯಿತು. ಒಬ್ಬರ ಹಿಂದೊಬ್ಬರಂತೆ ಬರೋಬ್ಬರಿ 8 ಮಹಿಳೆಯರು ಮತ್ತು ಅವರಿಗೆ ಸಪೋರ್ಟ್ ಆಗಿ ನಿಂತ ಓರ್ವ ಪುರುಷ ಉದ್ಯೋಗಿ ಮುಂಬೈ ನಾಕಾ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ತಾರೆ. ಎಫ್ಐಆರ್ ದಾಖಲಾಗುತ್ತೆ. ಏಪ್ರಿಲ್ 3ರವರೆಗೆ 9 ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ. ಸುಮಾರಷ್ಟು ಕೇಸ್ ಆಗುತ್ತೆ ದೇಶದಲ್ಲಿ. ಎಫ್ಐಆರ್ ದಾಖಲಾಗುತ್ತೆ. ಆದ್ರೆ ಈ ಕೇಸಲ್ಲಿ ದಾಖಲಾದ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳಿದಾವಲ್ಲ, ಎಂತವರನ್ನು ಬೆಚ್ಚಿ ಬೀಳಿಸ್ತಾ ಇವೆ. ಹಾಗಿದ್ರೆ ಅಂಥದ್ದೇನಿತ್ತು ದೂರಿನಲ್ಲಿ? ಟಾರ್ಗೆಟ್ ಹಿಂದೂ ಯುವತಿಯರು, ಬೀಫ್, ನಮಾಜ್, ಬ್ಲಾಕ್ ಮೇಲ್, ಬೆಚ್ಚಿ ಬೀಳಿಸುತ್ತೆ ಎಫ್ಐಆರ್. ಮೊದಲನೇ ಆರೋಪ ಲೈಂಗಿಕ ಶೋಷಣೆ ಮತ್ತು ವಂಚನೆ. ಕಚೇರಿಯಲ್ಲೇ ಅಸಭ್ಯ ವರ್ತನೆ, ಪದೇ ಪದೇ ಮೈ ಮುಟ್ಟೋದು, ಅಶ್ಲೀಲ ಕಾಮೆಂಟ್ಗಳನ್ನ ಪಾಸ್ ಮಾಡೋದು. ಇದಷ್ಟೇ ಅಲ್ಲ, ಆರೋಪಿಯೊಬ್ಬ ಯುವತಿಯೊಬ್ಬಳಿಗೆ ಮದುವೆಯಾಗೋದಾಗಿ ಸುಳ್ಳು ಭರವಸೆ ಕೊಟ್ಟು ದೈಹಿಕವಾಗಿ ಬಳಸಿಕೊಂಡು ವಂಚಿಸಿದ್ದಾನೆ ಅನ್ನೋ ಆರೋಪವನ್ನು ಕೂಡ ಮಾಡಲಾಗಿದೆ. ಎರಡನೇ ಆರೋಪ ಬ್ಲಾಕ್ ಮೇಲ್ ತಂತ್ರ. ಹೆದರಿಸಿ ಬೆದರಿಸಿ ಪ್ರೈವೇಟ್ ಫೋಟೋ ಮತ್ತು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಆ ವಿಡಿಯೋಗಳನ್ನ ಇಟ್ಕೊಂಡು ನಾವು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ಇದನ್ನ ವೈರಲ್ ಮಾಡ್ತೀವಿ, ನಿಮ್ಮ ಫ್ಯಾಮಿಲಿ ಕಳಿಸ್ತೀವಿ ಅಂತ ಹೇಳಿ ನಿತ್ಯ ಹಿಂಸೆ ಕೊಟ್ಟ ಆರೋಪ. ಮೂರನೇದು, ಇದು ಈ ಕೇಸ್ನ ಅತ್ಯಂತ ಗಂಭೀರ ಹಾಗೂ ಸೆನ್ಸಿಟಿವ್ ಪಾಯಿಂಟ್, ಧಾರ್ಮಿಕ ದೌರ್ಜನ್ಯ. ಹಿಂದೂ ಯುವತಿಯರಿಗೆ ಕಚೇರಿಯಲ್ಲಿ ನಮಾಜ್ ಮಾಡುವಂತೆ ಪ್ರೈವೇಟ್ ಕಂಪನಿ, ಸಾಫ್ಟ್ವೇರ್ ಟಾಪ್ ಕಂಪನಿ ಭಾರತದಲ್ಲಿ ಟಿಸಿಎಸ್, ಅದರ ಆಫೀಸ್ನಲ್ಲಿ ಕೆಲವರು ಮಾಡಿರೋ ಕೃತ್ಯ, ಕಚೇರಿಯಲ್ಲಿ ನಮಾಜ್ ಮಾಡುವಂತೆ ಪ್ರೆಷರ್ ಹಾಕಿದ್ದಾರೆ ಅನ್ನೋ ಆರೋಪ. ರಂಜಾನ್ ಟೈಮ್ನಲ್ಲಿ ಉಪವಾಸ ಮಾಡುವಂತೆ ಟೀಮ್ ಲೀಡರ್ಗಳು ಫೋರ್ಸ್ ಮಾಡಿದ್ದಾರೆ ಅನ್ನೋ ಆರೋಪ. ಒಂದಕ್ಕಿಂತ ಒಂದು ಭಯಾನಕ ಆರೋಪಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಗೋಮಾಂಸ ತಿನ್ನಲೇಬೇಕು ಅಂತ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಹಿಂದೂ ದೇವರುಗಳನ್ನು ಅತ್ಯಂತ ಕೀಳಾಗಿ ನಿಂದಿಸಿ ಅಪಮಾನ ಮಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲದರ ಅಂತಿಮ ಗುರಿ ಆ ಯುವತಿಯರನ್ನ ಬಲವಂತವಾಗಿ ಮತಾಂತರ ಮಾಡೋದಾಗಿತ್ತು ಅನ್ನೋದು ಎಫ್ಐಆರ್ನಲ್ಲಿ ದಾಖಲಾಗಿರೋ ಆಘಾತಕಾರಿ ಅಂಶ. ಈ ವಿಚಾರಗಳನ್ನ ಸಂತ್ರಸ್ತೆಯರು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಉಲ್ಲೇಖ ಮಾಡಿ ಅವರು. ಇಷ್ಟೆಲ್ಲ ಟಾರ್ಚರ್, ಬ್ಲಾಕ್ ಮೇಲ್, ಮತಾಂತರದ ಯತ್ನ ಆರೋಪ ಕೇಳಿಬಂದಿದೆಯಲ್ವಾ? ಹಾಗಿದ್ರೆ ಪ್ರತಿಷ್ಠಿತ ಕಾರ್ಪೊರೇಟ್ ಕಂಪನಿಯ ಸಿಸ್ಟಮ್, HR ಮ್ಯಾನೇಜ್ಮೆಂಟ್, ಆಫೀಸ್ನ ಆ ವರ್ಕ್ ಕಲ್ಚರ್ ಸತ್ತು ಹೋಗಿತ್ತಾ? ಏನ್ ಮಾಡ್ತಾ ಇತ್ತು? ಕಣ್ಮುಚ್ಚಿ ಕುಳಿತ HR ವಿಭಾಗ, ಸತ್ತು ಹೋಯ್ತಾ ಪಾಶ್ ಕಮಿಟಿ. ನೀವು ಯಾವುದೇ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ಕಚೇರಿಯಲ್ಲಿ ಮಹಿಳೆಯರಿಗೆ ಕಿರುಕುಳ ಆದರೆ ಅದನ್ನು ತಡೆಯೋಕೆ ಅಂತಲೇ ಪಾಶ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕಮಿಟಿ ಇರುತ್ತೆ. ಕಾನೂನು ಪ್ರಕಾರ ಪ್ರತಿಯೊಂದು ಕಂಪನಿಯಲ್ಲೂ ಇದು ಕಡ್ಡಾಯ. ಆದರೆ ಟಿಸಿಎಸ್ನ ಈ ನಾಸಿಕ್ ಘಟಕದಲ್ಲಿ ಪಾಶ್ ಕಮಿಟಿ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಯಾಕಂದ್ರೆ ಸಂತ್ರಸ್ತ ಮಹಿಳೆಯರು ತಮಗಾಗ್ತಾ ಇರೋ ಲೈಂಗಿಕ ಕಿರುಕುಳ ಮತ್ತು ಧಾರ್ಮಿಕ ಟಾರ್ಚರ್ ಬಗ್ಗೆ HR ವಿಭಾಗಕ್ಕೆ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಆದರೆ ಅಲ್ಲಿನ ಮಹಿಳಾ HR ಮ್ಯಾನೇಜರ್, ಪುಣೆಯಲ್ಲಿದ್ದ ಆ AGM HR ನಿದಾ ಖಾನ್ ಏನು ಮಾಡಿದ್ರು ಗೊತ್ತಾ? ಆ ದೂರುಗಳನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಯಾವ ಆ್ಯಕ್ಷನ್ ತಗೊಳ್ಳಿಲ್ಲ.
ಬದಲಾಗಿ ಯಾರು ಕಿರುಕುಳ ಕೊಡ್ತಾ ಇದ್ರು ಅವರೊಂದಿಗೆ ಸೇರ್ಕೊಂಡಿದ್ರು ಅನ್ನೋ ಆರೋಪ ಇದೆ ಅವ್ರ ಮೇಲೆ, HR ಮೇಲೆ. 4 ವರ್ಷ 2022ರಿಂದ 26ರವರೆಗೆ ಸಿಸ್ಟಮ್ ಒಳಗೆ ಕೂತು ಎಲ್ಲ ದೂರುಗಳನ್ನು ಮುಚ್ಚಾಕಲಾಗಿತ್ತು. ಸಂತ್ರಸ್ತೆಯರ ಕೂಗು ಆಫೀಸ್ನ ಆ ಬಿಲ್ಡಿಂಗ್ ದಾಟಿ ಹೊರಗೆ ಹೋಗದಂತೆ ಬ್ಲಾಕ್ ಮಾಡಲಾಗಿತ್ತು. ಇಡೀ ಕಾರ್ಪೊರೇಟ್ ಕಂಪ್ಲೇಂಟ್ ಸಿಸ್ಟಮ್ನ ಅತಿ ದೊಡ್ಡ ಲೂಪ್ ಹೋಲ್ ಇದು, ವೈಫಲ್ಯ ಇದು. HR ಸೇರ್ಕೊಂಡ್ಬಿಟ್ರೆ ಯಾರ ಹತ್ರ ಕೇಳ್ತೀರಾ? ಬೇಲಿಯೇ ಇದ್ದು ಹೊಲ ಮೇಯ್ದಾಗ ಆ ಯುವತಿಯರು ಇನ್ಯಾರ ಬಳಿ ರಕ್ಷಣೆಗೆ ಹೋಗಬೇಕು? ಫೈನಲಿ ಒಬ್ಬ ಯುವತಿ ಮತ್ತು ಅವರ ಪೇರೆಂಟ್ಸ್ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರೋಕೆ ಡಿಸೈಡ್ ಮಾಡಿದ್ಮೇಲೆ ಎಲ್ಲ ಬೆಳಕಿಗೆ ಬಂದಿದೆ. ಈಗ ಖಾಕಿ ಪಡೆ ಫೀಲ್ಡ್ಗೆ ಇಳಿದಿದೆ. ಖಾಕಿ ಎಂಟ್ರಿ, 7 ಅರೆಸ್ಟ್, CCTVಯಲ್ಲಿ ಬಯಲಾಯ್ತ ರಹಸ್ಯ. ಒಟ್ಟು 9 FIR ರಿಜಿಸ್ಟರ್ ಆಗ್ತಿದ್ದ ಹಾಗೆ ಎಚ್ಚೆತ್ತ ಮಹಾರಾಷ್ಟ್ರ ಪೊಲೀಸ್ ಇಲಾಖೆ ತಕ್ಷಣ ಆಕ್ಷನ್ಗೆ ಇಳಿದಿದೆ. BNS ಸೆಕ್ಷನ್ 69, 74, 75, 78, 79 ಸೇರಿದ ಹಾಗೆ ಅತ್ಯಂತ ಕಠಿಣ ಸೆಕ್ಷನ್ಗಳಡಿಯಲ್ಲಿ ಕೇಸ್ ದಾಖಲಾಗಿದೆ. 7 ಜನರನ್ನ ಎತ್ಕೊಂಡು ಹೋಗಿದ್ದಾರೆ ಅರೆಸ್ಟ್ ಮಾಡಿ ಪೊಲೀಸರು. ಟೀಮ್ ಲೀಡರ್ಗಳಾದ ಆಸಿಫ್ ಅನ್ಸಾರಿ, ಶಾಫಿ ಶೇಖ್, ಶಾರುಖ್ ಖುರೇಶಿ, ರಜಾ ಮೆಮನ್, ತೌಸಿಫ್ ಅತಾರ್ ಮತ್ತು ದಾನಿಶ್ ಶೇಖ್ ಇವರಿಷ್ಟು ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗೆ ದೂರುಗಳನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟ ಆ HR ಮ್ಯಾನೇಜರ್ ಕೂಡ ಈಗ ಜೈಲು ಪಾಲಾಗಿದ್ದಾಳೆ, ನಿದಾ ಖಾನ್. ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಪೊಲೀಸ್ ಇಲಾಖೆ ACP ಸಂದೀಪ್ ಮಿಡ್ಕೆ ಅವರ ಲೀಡರ್ಶಿಪ್ನಲ್ಲಿ 11 ಅಧಿಕಾರಿಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ರಚನೆ ಮಾಡಿದೆ. ತಂಡದಲ್ಲಿ ಮಹಿಳಾ ಅಧಿಕಾರಿಗಳು ಇದ್ದು ಸಂತ್ರಸ್ತೆಯರಿಗೆ ಧೈರ್ಯ ತುಂಬುವ ಕೆಲಸ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಈ SIT TCS ಆಫೀಸ್ನ CCTV ಫುಟೇಜ್ ಅನ್ನ ಇಂಚಿಂಚು ಜಾಲಾಡ್ತಾ ಇದೆ. ಆರೋಪಿಗಳ ಓಡಾಟ, ಕಿರುಕುಳದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಇತ್ತ ಮಹಾರಾಷ್ಟ್ರ ಸರ್ಕಾರ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ಸಚಿವ ಗಿರೀಶ್ ಮಹಾಜನ್ ಮಾತನಾಡಿ ಬೀಫ್ ತಿನ್ನೋಕೆ ಒತ್ತಾಯ ಮಾಡಿರೋದು, ನಮಾಜ್ ಮಾಡಿರೋದು ಇದೊಂದು ಅತಿ ಗಂಭೀರವಾದ ವ್ಯವಸ್ಥಿತ ಷಡ್ಯಂತ್ರ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು IT ಕಂಪನಿಯಲ್ಲಿ ಈ ಮಟ್ಟದ ಲೈಂಗಿಕ ಶೋಷಣೆ, ಒತ್ತಡ ಹೇರಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋದು ನಿಜಕ್ಕೂ ಆಘಾತಕಾರಿ. ಇಲ್ಲಿ 0 ಟಾಲರೆನ್ಸ್ ನಮ್ದು, ಎಷ್ಟೇ ಪ್ರಭಾವಿಗಳಿದ್ರು ಕಠಿಣ ಕ್ರಮ ಗ್ಯಾರಂಟಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆ ಶುರುವಾಗ್ತಿದ್ದ ಹಾಗೆ ಕಡೆಗೂ TCS ಆಡಳಿತ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದೆ. ಆಕ್ಷನ್ಗಿಳಿದ TCS, ಆರೋಪಿಗಳ ಸಸ್ಪೆಂಡ್, ಇಂಟರ್ನಲ್ ತನಿಖೆ ಶುರು. ಕಂಪನಿ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಫಿಷಿಯಲಿ ನಮ್ಮ TCS ಕಂಪನಿಯಲ್ಲಿ ಯಾವುದೇ ರೀತಿಯ ಕಿರುಕುಳ, ಶೋಷಣೆ ಅಥವಾ ಬಲವಂತದ ಕೃತ್ಯಗಳಿಗೆ 0 ಟಾಲರೆನ್ಸ್ ಪಾಲಿಸಿ ಇದೆ. ನಾಸಿಕ್ನಲ್ಲಿ ನಡೆದ ಈ ಘಟನೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ತ್ವರಿತವಾಗಿ ಕಠಿಣ ಕ್ರಮ ತಗೊಂಡಿದ್ದೀವಿ. ಕ್ರಮ ಅಂದ್ರೆ ಏನು? ಪೊಲೀಸರಿಂದ ಆಲ್ರೆಡಿ ಅರೆಸ್ಟ್ ಆಗಿರೋರನ್ನ ಜಾಬ್ನಿಂದ ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ SIT ತನಿಖೆಗೆ 100% ಸಹಕಾರ ಕೊಡ್ತೀವಿ ಅಂತ ಕಂಪನಿ ಭರವಸೆ ಕೊಟ್ಟಿದೆ. ಇದರ ಜೊತೆಗೆ ಕಂಪನಿಯ ಒಳಗಡೆ ಒಂದು ಇಂಟರ್ನಲ್ ರಿವ್ಯೂ ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ನಮ್ಮ ಪಾಶ್ ಕಮಿಟಿ ಯಾಕೆ ಕೆಲಸ ಮಾಡಲಿಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಸಿಸ್ಟಮ್ ಎಲ್ಲಿ ಫೇಲ್ ಆಯಿತು, HR ಕಡೆಯಿಂದನೇ ಈ ತರ ಫ್ರಾಡ್ ಆದ್ರೆ ಅವರೇ ಸೇರ್ಕೊಂಡ್ಬಿಟ್ರೆ ಆರೋಪಿಗಳೊಂದಿಗೆ ಹೆಂಗ್ ಅದನ್ನ ಮ್ಯಾನೇಜ್ ಮಾಡೋದು ಅಂತೆಲ್ಲ ಈಗ ಅವ್ರು ಚೆಕ್ ಮಾಡ್ತಿದ್ದಾರೆ. ಆದ್ರೆ 4 ವರ್ಷಗಳ ಕಾಲ ಈ ಹೆಣ್ಮಕ್ಳು ಅನುಭವಿಸಿರೋ ನೋವುಗಳನ್ನ, ಅದಕ್ಕೆ ಪರಿಹಾರ TCS ಈಗ ಸಡನ್ ಆಗಿ ನಿದ್ದೆಯಿಂದ ಎಚ್ಚೆತ್ಕೊಂಡ್ರೆ ಅದಕ್ಕೆಲ್ಲ ಪರಿಹಾರ ಸಿಗುತ್ತಾ? ಅದಕ್ಕೇನು ಸೊಲ್ಯೂಷನ್ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಸ್ನೇಹಿತರೆ, ಪ್ರಕರಣ ತನಿಖೆಯನ್ನು ಕೂಡ ಆರಂಭಿಕ ಹಂತದಲ್ಲಿದೆ. ಸಂತ್ರಸ್ತರು ಮಾಡಿರೋ ಗಂಭೀರ ಆರೋಪಗಳು ಕೋರ್ಟ್ನಲ್ಲಿ ಕಾನೂನು ಚೌಕಟ್ಟಲ್ಲಿ ಸಾಬೀತಾಗಬೇಕಿನ್ನಷ್ಟೇ. ಆದರೆ ಪ್ರಕರಣ ಕಂಪನಿಗಳಲ್ಲಿ ಸೇಫ್ಟಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪ್ರತಿಯೊಂದು ಕಂಪನಿಗಳಲ್ಲೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿರೋ ವಿಚಾರ ಇದು. ಭಾರತದ ಅತಿದೊಡ್ಡ, ಅತ್ಯಂತ ನಂಬಿಕಸ್ಥ TCS ನಂತಹ ದೈತ್ಯ ಬ್ರ್ಯಾಂಡ್ನ 4 ಗೋಡೆಗಳ ನಡುವೆನೆ ಮಹಿಳೆಯರಿಗೆ ಇಷ್ಟೊಂದು ಅಭದ್ರತೆ ಕಾಡುತ್ತೆ, ಬ್ಲ್ಯಾಕ್ ಮೇಲ್ ನಡೆಯುತ್ತೆ, ಬಲವಂತದ ಮತಾಂತರಕ್ಕೆಲ್ಲ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆ ಸಣ್ಣ ಪುಟ್ಟ ಕಂಪನಿಗಳ ಕಥೆ ಏನು? ಕಂಪನಿಗಳಲ್ಲಿರೋ HR ಡಿಪಾರ್ಟ್ಮೆಂಟ್ಗಳು ಇರೋದು ಉದ್ಯೋಗಿಗಳ ಕಷ್ಟ ಕೇಳಿ ಅವರಿಗೆ ರಕ್ಷಣೆ ಕೊಡೋಕೋ ಅಥವಾ ಇಂಥ ಆರೋಪಿಗಳನ್ನ ಬಚ್ಚಿಟ್ಟು ಸಾಕೋಕೋ? ಲಕ್ಷಾಂತರ ಮಹಿಳೆಯರು ರಾತ್ರಿ ಹಗಲು ಅನ್ನದೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ಪ್ರೈವೇಟ್ ಕಂಪನಿಗಳಲ್ಲಿ. ಮಹಿಳಾ ಸೇಫ್ಟಿ ಬಗ್ಗೆ ಈಗಿರೋ ಕಾನೂನುಗಳು ಹಾಗಾದ್ರೆ ಸಾಕಾಗಲ್ಲ ಅಲ್ವಾ? ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಲೂಪ್ ಹೋಲ್ಸ್ ಇರೋದು? ಏನ್ ಮಾಡ್ಬೇಕಾಗಾದ್ರೆ? ಪಾಶ್ ಕಮಿಟಿಗಳು ಹೆಸರಿಗೆ ಮಾತ್ರ ಅಲ್ಲ, ಅದು ರಿಯಲ್ ಆಗೂ ಕೂಡ ಸೇಫ್ಟಿಯ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ಕೂಡಲೇ ಅದಕ್ಕೆ ಬೇಕಾಗಿರೋ ಕ್ರಮಗಳನ್ನ ತಗೋಬೇಕು. ಈಗ ಫೈನಲಿ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಏನು? ಕಾರ್ಪೊರೇಟ್ ಕಂಪನಿಗಳಲ್ಲಿ, ಕೆಲಸದ ಜಾಗದಲ್ಲಿ ಮಹಿಳೆಯರ ಭದ್ರತೆಗೆ ಸಂಬಂಧಪಟ್ಟಂತೆ ಅದು ಧಾರ್ಮಿಕ ವಿಚಾರನೇ ಅಂತಲ್ಲ, ಅದು ಸೇರಿದ ಹಾಗೆ ಲೈಂಗಿಕ ಶೋಷಣೆಗಳಿಂದ ಅವರಿಗಿರೋ ರಕ್ಷಣೆ, ಕೆಲಸದ ಜಾಗದಲ್ಲಿ ಆಗೋ ಕಿರುಕುಳಗಳಿಂದ ರಕ್ಷಣೆ, ಇದಕ್ಕೆಲ್ಲ ಇರುವಂತಹ
ಸೊಲ್ಯೂಷನ್ ಏನು? ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.